ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇಫ್ ದ 10% ಆಫ್ ದ ಸ್ವಿಚಸ್ ಪ್ರೊಡ್ಯೂಸ್ ಬೈ ಎ ಮಿಷಿನ್ ಆರ್ ಡಿಫೆಕ್ಟಿವ್, ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಔಟ್ ಆಫ್ 12 ಸ್ವಿಚಸ್ chosen at random exactly 2 will be defective, at least 2 will be defective, none will be defective. ಇನ್ನು ಯಾವ ಥರ ಮಾಡೋದು ನೋಡಿ. ಈಗ ನೋಡಿ, ಇಫ್ ದ 10% ಆಫ್ ದ ಸ್ವಿಚಸ್ ಪ್ರೊಡ್ಯೂಸ್ ಬೈ ಎ ಮಿಷಿನ್ ಆರ್ ಡಿಫೆಕ್ಟಿವ್ ಅಂದರೆ P is 10%. ಇಲ್ಲಿ 10% ಅಂದರೆ ಇಲ್ಲಿ ನೋಡಿ 10 ಶಿಫ್ಟು ಓಪನ್ ಬ್ರಾಕೆಟ್ ಹೊಡೆದ್ರೆ ಪರ್ಸೆಂಟೇಜ್ ಬರುತ್ತೆ. ಇಟ್ ಈಸ್ 1/10. ಇದು ಒಂದು ಪ್ರಾಬಿಲಿಟಿ ಆಫ್ ಡಿಫೆಕ್ಟಿವ್. ಕ್ಯೂ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಬೈನಾಮಿಯಲ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಬೈನಾಮಿಯಲಲ್ಲಿ ನಿಮಗೆ ಎನ್ನು ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಾ? ಇದು 1 - P. ಪ್ರಾಬಬಿಲಿಟಿ ಒಂದು ರೇಂಜಲ್ಲಿ ಇರುತ್ತೆ, ಎನ್ನು ತುಂಬ ಕಡಿಮೆ ಇರುತ್ತೆ. ಪೈಥಾನಲ್ಲಿ ಪ್ರಾಬಬಿಲಿಟಿ ತುಂಬ ಲೆಸ್ ಇರುತ್ತೆ ಮತ್ತು ಎನ್ ತುಂಬ ಜಾಸ್ತಿ ಆಗುತ್ತೆ. ಇದೇನು ತಲೆಗೆಡಿಸ್ಕೊಬಿಡಿ. ಅಂದ್ಕೊಳ್ಳಿಲ್ಲ ಅಂದರೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಬೈನಾಮಿಯಲ್ ಯೂಸ್ ಮಾಡಿ. ಇಲ್ಲೇ ಗೊತ್ತಾಗುತ್ತೆ. ಎನ್ನು 12, 10 ಆ ಥರ ಬಂದರೆ ಬೈನಾಮಿಯಲ್ ಯೂಸ್ ಮಾಡಿ. 1 - P ಅಂದರೆ ಎಷ್ಟು? 1/10. 1 - 1/10 9/10 ಆಗುತ್ತೆ. ಕ್ಯೂ ಫೈಂಡ್ ಮಾಡಿದ ತಕ್ಷಣ ಫಾರ್ಮುಲಾ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ದು P of x is equal to NCx P power x Q power n - x. ಮತ್ತು n ಎಷ್ಟು? 12. n ಬರ್ಕೊಳ್ಳಿ 12. ಔಟ್ ಆಫ್ 12 ಅಂತ ಇದೆ. n ಇಷ್ಟು. ಈಗ ನೋಡಿ, P of x is equal to ಇಲ್ಲಿ n P Qನ ಫಸ್ಟು ಸಬ್ಸ್ಟಿಟ್ಯೂಟ್ ಮಾಡಿ. n ಎಷ್ಟು? 12. C x. P ಎಷ್ಟು? 1/10 ಪವರ್ x. Q ಎಷ್ಟು? 9/10 ಪವರ್ 12 - x. P of x ಫೈಂಡ್ ಮಾಡಿ ಬರೆದ ತಕ್ಷಣ ಇದು ಕ್ವಶನ್ ನೋಡಿ. ಚೂಸನ್ ಅಟ್ ಎಕ್ಸಾಕ್ಟ್ಲಿ 2 ವಿಲ್ ಬಿ ಡಿಫೆಕ್ಟಿವ್ ಅಂದರೆ P of 2ನ ಫೈಂಡ್ ಮಾಡಬೇಕು. ನೋಡಿ, P of 2 ಅಂದರೆ ಇಲ್ಲಿ x ಇಲ್ಲಿ ಇರುತ್ತೆ, ಅಲ್ಲಿ 2 ಹಾಕಿ. ಹೇಳಿ 12C2 1/10 ಪವರ್ 2 9/10 ಪವರ್ 12 - 2. ಇದು ಎಷ್ಟಾಗುತ್ತೆ? ಕ್ಯಾಲ್ಸಿಲಿ ಹೊಡೆಯೋದು ಯಾವ ಥರ ನೋಡ್ಕೊಳ್ಳಿ. 12 ಶಿಫ್ಟು ಡಿವೈಡು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಇಂಟು 1/10 ರೈಟ್ಗೆ ಹೋಗಿ ಆಲ್ಫಾ ಪವರ್ ಇಲ್ಲಿ ಎಕ್ಸ್ ಹಾಕಿ, ಆಮೇಲೆ ಇಲ್ಲಿ ಸೈಡಿಗೆ ಬನ್ನಿ, ಓಪನ್ ಬ್ರ್ಯಾಕೆಟು ಡಿವೈಡು 9/10 ಈ ಕಡೆ ರೈಟಿಗೆ ಬಂದು ಕ್ಲೋಸ್ ಮಾಡಿ, ಆಮೇಲೆ ಪವರ್ ಹೋಗಿ ಇಲ್ಲೇನಿದೆ 12 - x ಇದೆ. 12 - ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್. ಇಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟು ಈ ಎಸ್ ವ್ಯಾಲ್ಯೂ ಏನಿದೆ 2 ಕೊಡಿ. 0.2301 ಅಂದರೆ ಎಕ್ಸಾಕ್ಟ್ಲಿ 2 ವಿಲ್ ಬಿ ಡಿಫೆಕ್ಟಿವ್ಗೆ ಪ್ರಾಬಿಲಿಟಿ ಬಂದು 0.2301 ಅಂತ ಆಯಿತು. ಈಗ ಸೆಕೆಂಡ್ ಕ್ವಶನ್. ಈಗ ನೋಡಿ, ಅಟ್ಲೀಸ್ಟ್ 2 ವಿಲ್ ಬಿ ಡಿಫೆಕ್ಟಿವ್. ಅಟ್ಲೀಸ್ಟ್ 2 ಅಂದರೆ P of x ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ನೋಡಿ, ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ. ಇಲ್ಲಿ 2 ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, 1 - P of 0 - P of 1 ಅಂತ ತಗೊಳ್ಳಿ. ಯಾಕೆ ಅಂದರೆ ಈಗ ನೋಡಿ, ನಮ್ಗೆ ಬೇಕಾಗಿರೋದು x ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಬೇಕು ಅಂದರೆ ಏನೇನು ಬರುತ್ತೆ? 2 ಬರುತ್ತೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂದರೆ x ವ್ಯಾಲ್ಯೂ 2, 3, 4, 5 ಅಪ್ ಟು n ಗಂಟ ಬರುತ್ತೆ. ಇಲ್ಲಿ n ಎಷ್ಟು? 12. ಅಂದರೆ ನಾವು ಪ್ರಾಬಿಲಿಟಿ ಆಫ್ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಬೇಕು ಅಂದರೆ ನಿಮಗೆ P of 2 + P of 3 + ಅಪ್ ಟು P of 12 ಗಂಟ ಫೈಂಡ್ ಮಾಡಬೇಕು. 2 ಇಂದ 12. ಆದರೆ ಬೈನಾಮಿಯಲ್ ಇರಲಿ, ಪಾಯ್ಸನ್ ಇರಲಿ, P of 0 ಇಂದ P of 1 + P of 2 + ಅಪ್ ಟು P of 12
ನೋಡಿ 0ಇಂದ ಪಿ ಆಫ್ ಎನ್ಗೆ ಆನ್ಸರ್ 1 ಬರುತ್ತೆ. ಪೈಸಾನ್ ಇರಲಿ ಬೈನಾಮ್ ಇರಲಿ. ಈಗ ಬೇಕಾಗಿರೋದೇನು 2ಇಂದ 12ಗೆ. ಈಗ ನೋಡಿ 2ಇಂದ 12 ಇಟ್ಕೋಬೇಕು ಅಂದರೆ ಪಿ ಆಫ್ 2 ಪ್ಲಸ್ ಅಪ್ ಟು ಪಿ ಆಫ್ 12 ಈಸ್ ಈಕ್ವಲ್ ಟು 1 ಪ್ಲಸ್ ಪಿ ಆಫ್ 0 ಈ ಕಡೆ ಬಂದರೆ ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಬಂದರೆ ಇಲ್ಲಿ ಮೈನಸ್ ಪಿ ಆಫ್ 1. ಆ ಥರ ನಮ್ಮ ಕೈ ಇಟ್ಕೊಳ್ಳಿ. ಅಟ್ಲೀಸ್ಟ್ ಬಂದರೆ ಯಾವ ಥರ ಮಾಡಿ ಅಂದರೆ 1 ಮೈನಸ್ ಅಟ್ಲೀಸ್ಟ್ 2 ಇದ್ದರೆ 1 ಮೈನಸ್ ಪಿ ಆಫ್ 0 ಪಿ ಆಫ್ 1 ಮೈನಸ್ ಪಿ ಆಫ್ 1. ಅಟ್ಲೀಸ್ಟ್ 1 ಇದ್ದರೆ 1 ಮೈನಸ್ ಪಿ ಆಫ್ 0 ಅಂದರೆ 2 ಇದ್ದರೆ 1ಗೆ ನಿಲ್ಲಿಸಿ, 1 ಇದ್ದರೆ 0ಗೆ ನಿಲ್ಲಿಸಿ, 3 ಇದ್ದರೆ 2 ಗಂಟೆ ಅದು ತೊಗೊಂಡು ಬನ್ನಿ. 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2 ಆ ಥರ. ಈಗ ನೋಡಿ 1 ಮೈನಸ್ ಪಿ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಬೇಕು. 12C0 1/10 ಪವರ್ 0 9/10 ಪವರ್ 12 ಮೈನಸ್ 0. ಇಲ್ಲಿ ಪಿ ಆಫ್ 1 ಬೇಕು ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 1 ಹಾಕಬೇಕು. 12C1 1/10 ಪವರ್ 1 ಮತ್ತು 9/10 ಪವರ್ 12 ಮೈನಸ್ 1. ಈಗ ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡೋದಂದರೆ ಈಗ ನೋಡಿ 1 ಮೈನಸ್ ಇನ್ನು ಆಲ್ರೆಡಿ ಟೈಪ್ ಮಾಡಿರ್ತೀರಾ, ಆನ್ ನೋಡಿದ್ರೆ ಹೋಗ್ಬಿಡುತ್ತೆ ಅದು. ಇದನ್ನ ಇನ್ನೊಂದು ಸತಿ ಟೈಪ್ ಮಾಡ್ಕೊತೀನಿ ನೋಡ್ಕೊಳ್ಳಿ. 12 ಶಿಫ್ಟು ಡಿವೈಡು ಎಕ್ಸು ಇಂಟು ಡಿವೈಡು 1/10 ಕ್ಲೋಸ್ ಬ್ರಾಕೆಟ್ ಪವರ್ ಎಕ್ಸ್ ಸೈಡಿಗೆ ಬನ್ನಿ ಓಪನ್ ಮಾಡಿ ಡಿವೈಡು 9/10 ಪವರ್ 12 ಮೈನಸ್ ಎಕ್ಸ್. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಬೇಕು. ಇಲ್ಲಿ ನೋಡಿ ಫಸ್ಟು 0 ಹಾಕಿ, 0ಗೆ 0.2824 0.2824 ಮೈನಸ್ ಈಗ ಇದು ಬೇಕು ಅಂದರೆ 1 ಹಾಕಬೇಕು. ಕ್ಯಾಲ್ಕುಲೇಟ್ 1 ಹಾಕಿ 0.3766 0.3766. ಈಗ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ಒನ್ ಮೈನಸ್ 0.2824 ಮೈನಸ್ 0.3706 ಆನ್ಸರ್ ಬಂದು 0.3470. ಈ ಥರ ಮಾಡಬೇಕು ನೋಡಿ. ಪಿ ಅಟ್ಲೀಸ್ಟ್ 2 ಆಯಿತು. ನನ್ ವಿಲ್ ಬಿ ಡಿಫೆಕ್ಟಿವ್ ಅಂದರೆ ಪಿ ಆಫ್ 0 ಫೈಂಡ್ ಮಾಡಬೇಕು. ಥರ್ಡ್ ಒನ್ ಪಿ ಆಫ್ 0 ನನ್ ವಿಲ್ ಬಿ ಡಿಫೆಕ್ಟಿವ್ಗೆ ಪಿ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಆಗಬೇಕು. 12C0 1/10 ಪವರ್ 0 12C0 1/10 ಪವರ್ 0 9/10 ಪವರ್ 12 ಮೈನಸ್ 0. ಇಲ್ಲಿ ನೋಡಿ ಈಗ ನೋಡಿ ಇಲ್ಲೇ ಇರುತ್ತೆ. ಈ ಥರ ಮೇಲ್ಗಡೆ ಹೋದರೆ ಸಿಗುತ್ತೆ. ಆದರೆ ಆನ್ ನೋಡಿಬಿಡೋದು. ಆನ್ ನೋಡಿದ್ರೆ ಅದು ಮೆಮೊರಿ ಕ್ಲಿಯರ್ ಆಗುತ್ತೆ. ಇಲ್ಲೇ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಹಾಕಿ 0.2824 ಇದೇ ಫೈನಲ್ ಆನ್ಸರ್. ಮುಗೀತು. ಇಷ್ಟು ಮಾಡಿದ್ರೆ ಸಾಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇದು 9B ಕ್ವಶನ್. ಇದು if the 10% of the switches produced by a machine are defective ಅಂದರೆ ಪ್ರಾಬಿಲಿಟಿ ಆಫ್ ಡಿಫೆಕ್ಟಿವ್ ಬಂದು P is 10%, ಅದನ್ನ 1/10 ಅಂತ ಬರ್ಬೋದು. Q ಅಂದರೆ 1 ಮೈನಸ್ P, 1 ಮೈನಸ್ 1/10 ಅಂದರೆ 9/10. ಇಲ್ಲಿ ಫೈಂಡ್ ದಿ ಪ್ರಾಬಿಲಿಟಿ ದಟ್ ಔಟ್ ಆಫ್ 12 ಸ್ವಿಚಸ್ ಅಂದರೆ N is equal to 12. P of X ಫಾರ್ಮುಲಾ ಮೇಲೆ NCX P power X Q power N minus. P of X ಅಂದರೆ N ಅಂದರೆ 12, CX, P ಅಂದರೆ 1/10, ಪವರ್ X
ಕ್ಯೂ ಅಂದರೆ 9/10 ಪವರ್ 12 ಮೈನಸ್ 6. ಇಲ್ಲಿ ಫಸ್ಟ್ ಒನ್ ಎಕ್ಸಾಕ್ಟ್ಲಿ 2 ವಿಲ್ ಬಿ ಡಿಫೆಕ್ಟಿವ್ ಅಂದರೆ ಪಿ ಆಫ್ 2ನ ಫೈಂಡ್ ಮಾಡಬೇಕು. 12C2 1/10 ಪವರ್ 2 9/10 ಪವರ್ 12. ಇಲ್ಲಿ ಎಕ್ಸೆಲಲ್ಲಿ ಇರುತ್ತೆ, ಅಲ್ಲಿ 2 ಹಾಕಬೇಕು. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡೋದು ಯಾವ ಥರ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. 12 ಸಿ ಬರ್ಸೋಕ್ಕೆ ಶಿಫ್ಟ್ ಹೊಡೆದು ಡಿವೈಡ್ ಹೊಡಿಬೇಕು. ಆಲ್ಫಾ ಎಕ್ಸು ಬರ್ಸೋದಂದರೆ ಇದು ಹೊಡೀರಿ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಇಂಟು ಓಪನ್ ಬ್ರ್ಯಾಕೆಟ್ ಡಿವೈಡ್ 1 ಕೆಳಗಡೆ 10 ರೈಟು ಪವರ್ ಎಕ್ಸು, ಆಮೇಲೆ 9 ಕೆಳಗಡೆ 10 ಪವರ್ 12 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಈಗ ನೋಡಿ ಎಕ್ಸಾಕ್ಟಲ್ಲಿ 2 ಡಿಫೆಕ್ಟಿವ್ ಬರಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ 2 ವಿಲ್ ಬಿ ಡಿಫೆಕ್ಟಿವ್ ಅಂದರೆ ಪಿ ಆಫ್ 2 ಎಕ್ಸಾಕ್ಟಲ್ಲಿ 2 ಆಗ್ತಿರಲ್ವ, ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟಲ್ಲಿ 2 ಅಂತ ಹೊಡೆದ್ರೆ ಅದರ ಆನ್ಸರ್ ಬಂದ್ಬಿಡುತ್ತೆ 0.230. ಆಮೇಲೆ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2ಗೆ ಫಾರ್ಮುಲಾ ಏನು, ಅಟ್ಲೀಸ್ಟ್ 2ಗೆ 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1. पेपर वेस्ट करना को एक ही पेपर में पूरा लिखे ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಹಾಕಿ. 0 ಹಾಕಿದ್ರೆ 0.2824. ಇಲ್ಲಿ ಹೆಂಗೆ ಅಂದರೆ ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 12C0 1/10 ಪವರ್ 0 9/10 ಪವರ್ 12 ಮೈನಸ್ 0. 12C1 ಎಕ್ಸಾಕ್ಟಲ್ಲಿ 1 12C1 1/10 ಪವರ್ 1 9/10 ಪವರ್ 12 ಮೈನಸ್ 1. ಇಲ್ಲಿ ನೋಡಿ 1 ಮೈನಸ್ ಇಲ್ಲಿ ಕ್ಯಾಲ್ಕುಲೇಟ್ 0 ಹೊಡೆದ್ರೆ 0.2824. ಕ್ಯಾಲ್ಕುಲೇಟು 1 ಹೊಡೆದ್ರೆ 0.3766. ಆಮೇಲೆ ಇದನ್ನ ಕ್ಯಾಲ್ಕುಲಿ ಫುಲ್ ಹೊಡಿಬೇಕು. 1 ಮೈನಸ್ 0.2824 ಮೈನಸ್ 0.3766. 1 minus 0.2824 minus 0.3766. 0.3410 ಇದು. ಸಾರಿ 0.3410. ನೆಕ್ಸ್ಟ್ ಅಟ್ಲೀಸ್ಟ್ 2 ಆದಮೇಲೆ ನನ್ ವಿಲ್ ಬಿ ಡಿಫೆಕ್ಟಿವ್ ಪಿ ಆಫ್ 0. ಸಾರಿ ಇನ್ನು ಇನ್ನೊಂದು ಸತಿ ಬರ್ಕೊಡ್ತೀನಿ. ಥರ್ಡ್ ಒನ್ ಪಿ ಆಫ್ 0 ಅಂದರೆ ನನ್ ವಿಲ್ ಬಿ ಡಿಫೆಕ್ಟಿವ್. ಇಲ್ಲಿ ಎಕ್ಸಾಕ್ಟಲ್ಲಿ 0 ಆಗ್ತದೆ. 12C0 1/10 ಪವರ್ 0 9/10 ಪವರ್ 12 ಮೈನಸ್ 0. ಇಲ್ಲಿ ನೋಡಿ AC ಹೊಡೆದು ಇಲ್ಲಿ ಮೇಲ್ಗಡೆ ಹೊಡೆದು ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಹಾಕಿ. ಆನ್ಸರ್ ಬಂದು 0.2824. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.